ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಅಧಿವೇಶನದ ಬಳಿಕ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಫೆಬ್ರವರಿ 23ರಿಂದ ಶುರುವಾಗುತ್ತೆ ರಾಜ್ಯ ಪ್ರವಾಸ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಕೂಡ ಬಹಳ ಆಕ್ಟಿವ್ ಆಗಿ ತಯಾರಿ ಆರಂಭಿಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ಅಧಿವೇಶನ ಆದಮೇಲೆ ಈಗ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಫೆಬ್ರವರಿ 23 ಅಂದರೆ ಅಧಿವೇಶನ ಆದಮೇಲೆ 23ರಿಂದ ಶುರುವಾಗುತ್ತೆ ರಾಜ್ಯ ಪ್ರವಾಸ. ಅಂದರೆ ಇಬ್ಬರು ಕೂಡ ಪ್ರತ್ಯೇಕ ರಾಜ್ಯ ಪ್ರವಾಸಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಒಬ್ಬರು ಒಂದು ಭಾಗ, ಇನ್ನೊಂದು ಭಾಗ, ಇನ್ನೊಂದು ಭಾಗ ಅಂತ. ವಿಧಾನಸಭೆ ಚುನಾವಣೆ ವೇಳೆ ನಡೆಸಿದಂತಹ ಟೂರ್ ಮಾದರಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಉತ್ತರ ದಕ್ಷಿಣ ಭಾಗಗಳಲ್ಲಿ ಪ್ರತ್ಯೇಕ ಪ್ರವಾಸವನ್ನು ನಡೆಸ್ತಾರೆ ನಾಯಕರು. ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತರಕ್ಕೆ ಸಿದ್ದರಾಮಯ್ಯ ಹೋಗಿದ್ದರು, ದಕ್ಷಿಣಕ್ಕೆ ಡಿಕೆಶಿ ಇದ್ದರು. ಚುನಾವಣೆ ವೇಳೆ ಕಾಲಾವಕಾಶ ಇದ್ದಲ್ಲಿ ಅಭ್ಯರ್ಥಿಗಳ ಪರ ಜಂಟಿ ಪ್ರಚಾರವನ್ನು ಮಾಡ್ತಾರೆ. ಇಬ್ಬರು ಒಟ್ಟಿಗೆ ಪ್ರವಾಸದ ವೇಳೆ ಸಿಎಂ ಹಾಗೆ ಡಿಸಿಎಂಗೆ ಆಯಾ ಭಾಗದ ಸಚಿವರು ಸಾಥ್ ಕೊಡ್ತಾರೆ. ಬಿಜೆಪಿಗೆ ಸೆಡ್ ಹೊಡೆದು 15ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋಕೆ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪ್ರವಾಸದ ಯೋಜನೆ ರೂಪಿಸಿಕೊಂಡಿದ್ದಾರೆ. ಇದು ವರ್ಕೌಟ್ ಕೂಡ ಆಯಿತು. ಈಗ ಕಾಂಗ್ರೆಸ್ 135 ಸ್ಥಾನ ಗೆಲ್ಲಲಿಕ್ಕೆ ಇದು ಕೂಡ ಒಂದು ಕಾರಣ. ಪ್ರತ್ಯೇಕವಾಗಿ ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದರು. ಅಂದರೆ ಬಸ್ ಮೂಲಕ ಯಾತ್ರೆಯನ್ನು ಮಾಡಿದರು. ಜನತಾ ಯಾತ್ರೆ ಅಂತ ಮಾಡಿದರು. ಕಾಂಗ್ರೆಸ್ನಿಂದ ಬೆಳಗಾವಿಯಿಂದ ಶುರು ಮಾಡಿದರು, ಈ ಕಡೆ ಚಿಕ್ಕಬಳ್ಳಾಪುರದಿಂದ, ಆಮೇಲೆ ಕರಾವಳಿ ಭಾಗದಲ್ಲಿ ಶುರು ಮಾಡಿದರು, ಮಲೆನಾಡು ಭಾಗದಲ್ಲಿ, ಇಲ್ಲಿ ಮಂಡ್ಯ, ಮೈಸೂರು. ಡಿ ಕೆ ಶಿವಕುಮಾರ್ ಈ ಭಾಗ ದಕ್ಷಿಣ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ರು. ಸಿದ್ದರಾಮಯ್ಯವರು ಕಂಪ್ಲೀಟಾಗಿ ಉತ್ತರ ಕರ್ನಾಟಕ ಭಾಗವನ್ನು ಆಯ್ಕೆ ಮಾಡಿಕೊಂಡಿದ್ರು. ಹಾಗಾಗಿ ಈ ಪ್ರತ್ಯೇಕವಾಗಿ ಪ್ರಚಾರವನ್ನು ಮಾಡಿದರೆ ಬೇಗ ಕವರ್ ಆಗುತ್ತೆ ಅಂತ. ಯಾಕೆಂದರೆ 224 ಕ್ಷೇತ್ರಗಳನ್ನು ಸಂಚಾರ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ ಆಗಿತ್ತು. ಹಾಗಾಗಿ ಎಲ್ಲ ಜಿಲ್ಲೆಗಳನ್ನು ಸುತ್ತುವಂಥದ್ದು ದಿನಕ್ಕೇನಿಲ್ಲ ಅಂತಂದರೂ ಒಂದು 2 ಜಿಲ್ಲೆಯನ್ನಾದರೂ ಕವರ್ ಮಾಡುವಂಥ ಕೆಲಸ ಮಾಡಲಾಗ್ತಾ ಇತ್ತು. ಬಟ್ ಈಗ ಲೋಕಸಭಾ ಕ್ಷೇತ್ರ 28 ಲೋಕಸಭಾ ಕ್ಷೇತ್ರ ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರ ಮಾಡಬೇಕಾಗತ್ತೆ. ಹಾಗಾಗಿಯೇ ಸುಮಾರು ಇದು ಒಂದೂವರೆ ತಿಂಗಳ ಪ್ರತ್ಯೇಕವಾದಂಥ ರಾಜ್ಯ ಪ್ರವಾಸಕ್ಕೆ ಸೀಮಿತವಾಗಿ ಇರಬಹುದು ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಯಾರ್ಯಾರು ಉಸ್ತುವಾರಿ ಸಚಿವರು ಇರ್ತಾರೋ ಅಥವಾ ಆ ಭಾಗದ ಸಚಿವರು ಇರ್ತಾರೋ ಅವರನ್ನು ಕೂಡ ಪ್ರಚಾರಕ್ಕೆ ಬಳಸಿಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಸಾಧ್ಯ ಇದ್ದರೆ ಇಬ್ಬರೂ ಕೂಡ ಅಭ್ಯರ್ಥಿಗಳ ಪರವಾಗಿ ಜಂಟಿ ಪ್ರಚಾರವನ್ನು ಕೈಗೊಳ್ಳಲಿದ್ದಾರೆ. ಅಂದರೆ ಇದು ರಾಜ್ಯ ಪ್ರವಾಸ ಅಂತ ಹೇಳಿದ್ರೆ ಸಹಜವಾಗಿ ನಮಗನ್ನಿಸ್ತಾ ಇದೆ ಬಸ್ ಮೂಲಕ ಯಾತ್ರೆ ಅಂಥೇಳಿ, ವಿಜಯ ಯಾತ್ರೆ ಈ ರೀತಿಯಾಗಿ ಒಂದಿರೋ ಒಂದು ಟೈಟಲ್ ಕೊಟ್ಟು ಲೋಕಸಭಾ ಚುನಾವಣೆಗೆ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ನ ಸ್ಥಾನಗಳು ಈ ಬಾರಿ ಹೆಚ್ಚಿಗೆ ಬಂದಿದೆ. ಸಿದ್ದರಾಮಯ್ಯನವರಿಗೆ ಆ ಒಂದು ಭಾಗಗಳ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇದೆ. ಯಾಕಂದರೆ ಅಲ್ಲಿ ಹೆಚ್ಚಿನ MLAಗಳು ಗೆದ್ದಿದ್ದಾರೆ, ಸಿದ್ದರಾಮಯ್ಯನವರ ಅಭಿಮಾನಿಗಳಿದ್ದಾರೆ ಮತ್ತು ಕಾಂಗ್ರೆಸ್ ಪರ ಒಲವಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಆ ಭಾಗವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಸಹಜವಾಗಿರುತ್ತೆ. ಇನ್ನು ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಮೈಸೂರು, ಮಂಡ್ಯ, ಅದರ ಜೊತೆಗೆ ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಈಗ ಡಿ ಕೆ ಶಿವಕುಮಾರ್ ಸಹಜವಾಗಿ ಅಲ್ಲಿ ಅವರ ವರ್ಚಸ್ಸು. ಹಾಗಾಗಿ ಈ ಮಾನದಂಡಗಳ ಮೇಲೆ ಆಯ್ಕೆ ಮಾಡಿಕೊಂಡು ನಿರಂತರವಾಗಿ ಪಕ್ಷವನ್ನು ಸಂಘಟನೆ ಮಾಡೋದು, ಕಾರ್ಯಕರ್ತರಲ್ಲಿ ಹುರುಪನ್ನು ತುಂಬುವಂಥದ್ದು. ಯಾಕಂದರೆ ಈಗ ಸರ್ಕಾರ ಬಂದಿದೆ, ಬರೀ ಸರ್ಕಾರಿ ಕೆಲಸ ಮಾಡ್ತಾ ಕೂತ್ರೆ ಅಲ್ಲಿ ಸಂಘಟನೆ ಮಾಡೋರು ಯಾರು? ಸ್ಥಳೀಯವಾಗಿ ಸಚಿವರಿಗೆ ಜವಾಬ್ದಾರಿನೂ ಕೊಟ್ಟಿದ್ದಾರೆ, ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಹಾಗಾಗಿ ಇರುವಂತಹ ಸಮಯದಲ್ಲೇ ರಾಜ್ಯವನ್ನು ಸುತ್ತುವಂತಹ ಪ್ಲಾನ್ ಈಗ ಸಿಎಂ ಮತ್ತು DCM ಮಾಡ್ಕೊಂಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅಂದರೆ ಹತ್ತಿರ ಬಂತು ಅನ್ನೋಂಗೆ ಆಮೇಲೆ ಸರ್ಕಾರದ ಒಂದು ಕೆಲಸದಲ್ಲಿ ಅವರು ಬ್ಯುಸಿ ಆಗಿಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಈಗ ಶಾರ್ಟ್ ಟೈಮ್ ಆಗಿರೋದ್ರಿಂದಾಗಿ 14 ಅಥವಾ 15 ಸ್ಥಾನಗಳನ್ನು ಅಥವಾ 15ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಕಾಂಗ್ರೆಸ್ ಈಗ ತಯಾರಿನ ಮಾಡಿಕೊಳ್ತಾ ಇದೆ. ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರತ್ಯೇಕ ಪ್ರವಾಸವನ್ನು ಕೈಗೊಂಡಿದ್ದರು ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರು. ಬೆಳಗಾವಿಯಿಂದ ಬೀದರ್ವರೆಗೂ ಆ ಭಾಗದಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಿಕೊಂಡು ಮತ್ತೆ ಬೆಂಗಳೂರು ಕಡೆಗೆ ಬರೋದು. ಹಾಗಾಗಿಯೇ ಇದು ಯಾವ ರೀತಿಯಾಗಿರುತ್ತೆ ರೂಟ್ ಮ್ಯಾಪ್, ಅದರ ಜೊತೆಗೆ ಒಂದು ದಿನ ಹೋಗಿ ಆಮೇಲೆ ಮತ್ತೆ ಸರ್ಕಾರಿ ಕೆಲಸಗಳಲ್ಲಿ ಭಾಗಿಯಾಗೋದಾ ಅಥವಾ ಸೀಮಿತವಾಗಿ ಅದಕ್ಕೆ ಕಂಪ್ಲೀಟಾಗಿ ಟೈಮನ್ನು ಕೊಡೋದಾ, ಇದು ನೋಡಬೇಕು. ಈಗ 23ರಿಂದ ಪ್ರಾರಂಭ ಆಗುತ್ತೆ. ಬಟ್ ಈಗ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಇನ್ನೂ ಫೈನಲ್ ಆಗಿಲ್ಲ. ಬಟ್ ಈಗ ಮಾರ್ಚಲ್ಲಿ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆಗಳಿದ್ದಾವೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಪ್ರತ್ಯೇಕ ಪ್ರವಾಸ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಹಂತದಲ್ಲಿ ಸಕ್ಸಸ್ ಕೂಡ ಆಗಿತ್ತು. ಬಟ್ ಈಗ 23ರಿಂದ
ಪ್ರವಾಸದ ಒಂದು ರೂಟ್ ಮ್ಯಾಪ್ ಆಗಿರ್ಬೋದು, ಪ್ಲಾನ್ ಮತ್ತು ಲೆಕ್ಕಾಚಾರ ಹೇಗಿರುತ್ತೆ ಅಂತ, ಯಾವ್ಯಾವ ಭಾಗಕ್ಕೆ ಯಾವ್ಯಾವ ನಾಯಕರು ಹೋಗ್ತಾರೆ? ಪ್ರಭು, ವಿಧಾನಸಭೆಯ ಯಶಸ್ವಿಯ ಚುನಾವಣಾ ಪ್ರಚಾರದ ಮಾರ್ಗವನ್ನು ಲೋಕಸಭೆಯಲ್ಲೂ ಅಳವಡಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರನ್ನ ಮುಂದಾಳತ್ವದಲ್ಲಿ ಇಟ್ಟುಕೊಂಡು ಪ್ರವಾಸ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಪಕ್ಷ ಸಂಘಟನೆ ಮತ್ತು ಪ್ರಚಾರ ಕಾರ್ಯವನ್ನು ಕೈಗೊಳ್ಳಬೇಕು ಅನ್ನುವಂತ ಯೋಚನೆಯನ್ನು ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪಕ್ಷದ ಜೊತೆಗೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತಾವು ಕೂಡ ತಮ್ಮ ಹಿಂದಿನ ಯೋಜನೆಗಳನ್ನು ಮುಂದುವರಿಸುವಂತಹ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಈ ಸಂಬಂಧಪಟ್ಟ ಹಾಗೆ ಅಧಿವೇಶನ ಮುಗಿದ ಬಳಿಕ ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ರಾಜ್ಯ ಪ್ರವಾಸವನ್ನು ಹಮ್ಮಿಕೊಳ್ಳಲಿದ್ದಾರೆ. ಒಟ್ಟಾರೆ ಫೆಬ್ರವರಿ 23ರಿಂದ ಈ ಪ್ರವಾಸ ಕಾರ್ಯಯೋಜನೆಗಳು ಆರಂಭವಾಗಲಿದ್ದು, ಅಭ್ಯರ್ಥಿಗಳ ಘೋಷಣೆಗೂ ಮೊದಲು ಸಾಧ್ಯವಾದಷ್ಟು ಕ್ಷೇತ್ರಗಳಲ್ಲಿ ಪ್ರವಾಸವನ್ನ ಕೈಗೊಂಡು ಪಕ್ಷ ಬಲಪಡಿಸುವಂತ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಮೂಲ ಮಾಹಿತಿಗಳ ಪ್ರಕಾರ ಮುಖ್ಯಮಂತ್ರಿಗಳು 16 ಕ್ಷೇತ್ರಗಳ ಆಸುಪಾಸಿನಲ್ಲೂ ಹಾಗೆ 14 ಕ್ಷೇತ್ರಗಳ ಸುತ್ತಮುತ್ತಲೂ ಡಿಸಿಎಂ ಅವರು ಕೂಡ ಪ್ರಚಾರವನ್ನು ಮಾಡಲಿದ್ದಾರೆ. ಈ ಹಿಂದೆ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದ ಭಾಗವಾಗಿ ಮಾಡಿಕೊಂಡು ಅಲ್ಲಿ ಪ್ರಚಾರ ಕಾರ್ಯಗಳನ್ನ ಹಮ್ಮಿಕೊಂಡಿದ್ರು. ಈ ಬಾರಿ ಆ ಪ್ರಯೋಗದಲ್ಲಿ ಕೊಂಚ ಬದಲಾವಣೆ ಕಾಣಬಹುದು ಅನ್ನುವಂತ ನಿರೀಕ್ಷೆ ಇದೆ. ಮಧ್ಯ ಕರ್ನಾಟಕದಿಂದ ಪ್ರವಾಸವನ್ನು ಆರಂಭಿಸುವಂತ ಯೋಚನೆ ಇದೆ. ಇಬ್ಬರು ಕೂಡ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ, ಅಂದ್ರೆ ಪ್ರಭಾವಿಗಳ ವ್ಯಾಪ್ತಿಯಲ್ಲಿ ತಮ್ಮ ಜೊತೆಗಿರುವಂತಹ ಸಚಿವರುಗಳನ್ನು ಕೂಡ ಹಾಕೊಂಡು ಆಯಾ ಕ್ಷೇತ್ರ ಭಾಗದಲ್ಲಿ ಪ್ರಚಾರವನ್ನು ಮಾಡ್ಕೊಳ್ತಾರೆ. ಅಂತಿಮವಾಗಿ ಸಮಯಾವಕಾಶ ಇದ್ದಲ್ಲಿ ಅಭ್ಯರ್ಥಿಗಳ ಪರ ಕೂಡ ಜಂಟಿಯಾಗಿ ಪ್ರಚಾರವನ್ನು ಮಾಡುವಂತ ಯೋಚನೆಯನ್ನು ಹಾಕೊಂಡಿದ್ದಾರೆ ಅಂತ ಮೂಲಗಳು ತಿಳಿಸಿವೆ. ಅಂದ್ರೆ ಬಿಜೆಪಿಯ 28 ಕ್ಷೇತ್ರಗಳ ಗೆಲ್ಲುವ ಕನಸಿಗೆ ತಣ್ಣೀರನ್ನು ಎರಚಬೇಕು, ಸಾಧ್ಯವಾದಷ್ಟು ಮಟ್ಟಿಗೆ 15ಕ್ಕೂ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ನ ತೆಕ್ಕೆಗೆ ತರಬೇಕು ಅನ್ನುವಂತಹ ನಿರ್ಧಾರವನ್ನ ಪಕ್ಷ ಮಾಡಿಕೊಂಡಿದೆ. ಅದನ್ನು ಮೀರಿ ಬಿಜೆಪಿಯನ್ನ ಹಿಮ್ಮೆಟ್ಟಿಸುವಂತ ಯೋಚನೆಗಳು ಏನೇನಿದೆ ಅವುಗಳೆಲ್ಲವನ್ನು ಕೂಡ ಕಾರ್ಯಗತ ಮಾಡಬೇಕು ಅನ್ನುವಂಥದ್ದನ್ನ ನಿನ್ನೆಯ ಸಿಎಲ್ಪಿ ಸಭೆಯಲ್ಲೂ ಕೂಡ ಚರ್ಚೆ ಮಾಡಲಾಗಿದೆ. ಸೊ ಈ ಎಲ್ಲ ಯೋಚನೆಗಳನ್ನ ಮುಂದಿಟ್ಕೊಂಡು ಪಕ್ಷ ಸಂಘಟನೆ ಮಾಡುವ ದೃಷ್ಟಿಯಲ್ಲಿ ಪ್ರವಾಸವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ಇಬ್ಬರು ನಾಯಕರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಅಧಿವೇಶನ ಮುಗಿದ ಬಳಿಕ ಈ ಪ್ರವಾಸ ನಡೆಯಲಿದೆ. ಪ್ರಭು, ಅಂದ್ರೆ ರಾಕೇಶ್, ಈಗ ಈ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಈ ಬಸ್ ಮೂಲಕ ಯಾತ್ರೆ ಶುರು ಮಾಡಿದ್ರು, ಆ ರೀತಿ ಪ್ಲಾನ್ ಇರುತ್ತಾ ಅಂತ ಹೇಗೆ? ಹೌದು ಪ್ರಭು, ಬಹುತೇಕ ಆದ್ರೆ ಯಾತ್ರೆಯ ಪೂರ್ಣ ಸ್ವರೂಪ ಇನ್ನೂ ನಿರ್ಧಾರವಾಗಿಲ್ಲ, ಆದ್ರೆ ಪ್ರವಾಸ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಚುನಾವಣೆಯ ಟೈಮು ಕೂಡ ಕಡಿಮೆ ಇರೋದ್ರಿಂದ, ಅಂದ್ರೆ ಈಗಾಗಲೇ ಫೆಬ್ರವರಿ ತಿಂಗಳು ಬಂದಿದೆ, ಮೇ ಅಥವಾ ಏಪ್ರಿಲ್ ಮೇನಲ್ಲಿ ಚುನಾವಣಾ ವೇಳಾಪಟ್ಟಿ ಪ್ರಕಟವಾಗುವಂತ ಸಾಧ್ಯತೆ ಇರೋದ್ರಿಂದಾಗಿ ಸಾಧ್ಯವಾದಷ್ಟು ಬಸ್ ಯಾತ್ರೆಗಳನ್ನ ಕೈಗೊಳ್ಳುವಂತ ಯೋಚನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ಪ್ರಚಾರ ರಥಗಳನ್ನ ಕೂಡ ಮಾಡಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಕಾಂಗ್ರೆಸ್ ನಲ್ಲಿದೆ. ಅವೆಲ್ಲವನ್ನ ಕೂಡ ಅಂತಿಮಗೊಳಿಸಿಕೊಂಡು ಪಕ್ಷ ಮತ್ತೊಂದು ಸಭೆ ನಡೆಸುತ್ತೆ. ಆ ಸಭೆಯ ಬಳಿಕ ಅವರ ಪ್ರವಾಸದ ವೇಳಾಪಟ್ಟಿ ಅಥವಾ ಕಾರ್ಯಪಡೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ದೊರಕಲಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.